ಹಾಯ್ ಗಾಯ್ಸ್, ಐ ಆಮ್ ಕ್ರಿಶ್, ಬಾಸ್ ಆಫ್ ವ್ಲಾಗ್ಸ್. ಈಗ ಹೊಸ ಚಾನೆಲ್ ಮಾಡಿದ್ದೀನಿ, ದಟ್ ಈಸ್ ಯೋ ರುದ್ರ. ನಾನು ಯೋ ರುದ್ರ ಚಾನೆಲ್ ನೋಡಿಲ್ಲ ಬಂದ್ಬಿಟ್ಟು ಕಡೆ ಕೊಲಾಬ್ರೇಷನ್ ವಿಡಿಯೋ ಮಾಡೋಣ ಅಂತ ಕರೆದ್ರೆ ನನ್ನ ಚಾನಲಲ್ಲಿ ಬಂದು ಒಂದಲ್ಲೇ ಕೊಲಾಬ್ರೇಷನ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಏನೋ ಇನ್ಸ್ಪೈರ್ ಆಗ್ಬಿಟ್ಟು ತಿರ್ಗಾ ನನ್ನ ಚಾನಲ್ನೇ ಹ್ಯಾಕ್ ಮಾಡೋಣ ಹುಡುಗ. ಹ್ಯಾಕ್ ಮಾಡ್ತೀರಾ? ಕಾಪಿರೈಟ್ ಕ್ಲೈಮ್ ಹಾಕೋಣ ಇವನ ಮೇಲೆ, ಕಿತ್ತಾಗಬೇಕು ಇವನ್ ಚಾನಲ್ ಇರುತ್ತಲ್ಲ. ಇದು ಫನ್ನಿ ಕೊಲಾಬ್ರೇಷನ್ ಮಾಡೋಣ ಅಂತ ಇವನು ಬಂದವನೇ, ಲಾಗ್ ಮಾಡೋಣ ಅಂತ. ಬನ್ನಿ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಸ್ಟಾರ್ಟ್ ವಿಡಿಯೋ. ಹಲೋ, ಎಲ್ಲರಿಗೂ ನಮಸ್ಕಾರ. ಅಲ್ಲೊಂದು ಕೊಲಾಬ್ರೇಷನ್ ವಿಡಿಯೋ ಅಂತ ನೀವು ಒಂದು ವಿಡಿಯೋ ನೋಡಿರ್ಬೋದು. ಸೊ ಅದು ಯಾಕೋ ಫ್ಲಾಪ್ ಆಯಿತು ಅನ್ನಿಸ್ತು. ಸೊ ಅದಕ್ಕೆ ಹತ್ರದಲ್ಲಿರೋ ಒಂದು ಫೀಲ್ಡಿಗೆ ಬಂದಿದ್ದೀನಿ, ಸುಮ್ಮನೆ ಮಾತಾಡೋಣ ಇಬ್ಬರು ನೋಡ್ಕೊಂಡು. ಕರೋನಾ ಇರೋದ್ರಿಂದ ಎಷ್ಟೋ ದಿನ ಆದಮೇಲೆ ಇಲ್ಲಿ ಬರ್ತಾಯಿದ್ದೀನಿ. ಮಾಸ್ಕ್ ತೆಗೆ ಮಾತಾಡ್ತೀನಿ, ಚೆನ್ನಾಗಿ ಮಾತಾಡೋಕ್ಕಲ್ಲ. ನಿಮ್ಗೆ ಗೊತ್ತಲ್ವಾ ಕೃಷಿಕ್ ಅಂತ, ಓಕೆನಾ? ಬನ್ನಿ ವಿತ್ ಕ್ರಿಶ್. ಏನೋ ಮಾಡ್ತಾವನೆ, ಮಾಡಲಿ ಹುಡುಗ, ಇವನು ಬೆಳೀಲಿ. ಬನ್ನಿ ಫೀಲ್ಡ್ ನೋಡೋಣ. ಅಲ್ಲೇ ಹುಡುಗರು ಆಟ ಆಡ್ತಿರ್ತಾರೆ, ನೋಡ್ಕೊಂಡು ಎಂಜಾಯ್ ಮಾಡೋಣ. ಮಲ್ಲೇ ಇದು ಬೋರ್ ಆಗುತ್ತೆ ಅಂತ ಬಂದೆ. ಸ್ವಲ್ಪ ಆಚೆ ಕಡೆ ಲಾಗ್ ಮಾಡ್ಬೇಕಲ್ವಾ? ಸೊ ಬನ್ನಿ ಹೋಗೋಣ. ಜಾಸ್ತಿ ಹೊಡಿತಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮೂರಿನ ಒಂದು ಫೀಲ್ಡು, ಆಯಿತಾ? ಇಲ್ಲಿ ಡ್ರಾಮಾ ಜೂನಿಯರ್ ಸೀಸನ್ 3 ಏನು ಗ್ರ್ಯಾಂಡ್ ಫಿನಾಲೆ ಇತ್ತು, ಅದು ಇಲ್ಲೇ ಶೂಟ್ ಆಗಿದ್ದು. ಗಾಳಿ ಬೀಸ್ತಿರೋ ಸ್ವಲ್ಪ ಗಾಳಿ ಸೌಂಡ್ ಬರ್ತಿರ್ಬೋದು ನಿಮಗೆ. ಆಮೇಲೆ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಫಂಕ್ಷನ್ ಮಾಡ್ತಾರೆ, ಜೋರಾಗಿ ಮಾಡ್ತಾರೆ. ನಮ್ಮ ಸ್ಕೂಲ್ ಅವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಬಂದು. ನಮ್ಮ ಸ್ಕೂಲ್ ಅಂದರೆ ಇದು ನಮ್ಮೂರಲ್ಲಿರೋ ಸ್ಕೂಲ್ಗಳು. ಹುಡುಗರು ಈಗ ಕ್ರಿಕೆಟ್ ಏನೋ ಆಡ್ತಾವ್ರೆ. ಲಾಗ್ ಮಾಡೋದು ನೋಡಬೇಕು, ನಗ್ಬೋದು. ಅಡ್ಜಸ್ಟ್ ಮಾಡ್ಕೊಳ, ನೀವೆಲ್ಲ ಕಾಮನ್ ತಾನೆ. ನೋಡಿ ಎಲ್ಲ ಗಾಡಿಗಳು ಐತಿ. ಇಲ್ಲಿ ಜಿಮ್ಮು ಐತೆ, ಆ್ಯಂಡ್ ವಾಕ್ ಮಾಡೋಕ್ಕೆ ಬರ್ತಾರೆ ಜನಗಳು. ನೋಡೋಣ ಬನ್ನಿ ಇನ್ನು ಏನೇನಿದೆ. ಎಷ್ಟೋ ದಿನ ಆದಮೇಲೆ ಬರ್ತಾ ಇರೋದು ಇಲ್ಲಿ. ಈ ಕಡೆ ಇರೋದು ಜಿಮ್. ಸೊ ಜಿಮ್ಮಿಗೆ ಅದು ಎಷ್ಟು ಫೀಸ್ ಅಂತಿದೆ. ಸೊ ಅದನ್ನು ಕೊಟ್ಟು ಜಿಮ್ ಮಾಡ್ಬೋದು. ಇಲ್ಲಿ ಎಂಟ್ರೆನ್ಸು ಇಲ್ಲಿ ಎಷ್ಟೊಂದು ಹೆಲಿಪ್ಯಾಡು, ಹೆಲಿಕಾಪ್ಟ್ರು ಎಲ್ಲ ಯಾರ್ಯಾರು ಹಿರಿಯ ವ್ಯಕ್ತಿಗಳು ಬಂದಿದ್ದಾರೆ. ಕಾಣಿಸ್ತಿಲ್ಲ ಬಿಸ್ಲಿರೋದಕ್ಕೆ. ಒಂದು DSLR ಯಾಕೋ ಫೋಕಸ್ ಆಗ್ತಿಲ್ಲ. DSLR ಅಲ್ಲಪ್ಪ, ಮೊಬೈಲು. ದೊಡ್ಡ ಫೀಲ್ಡ್ ಅಂತ. ಒಂದ್ಸಲಿ ಇಲ್ಲಿ ಕೃಷಿ ಮೇಳ ಕೂಡ ಹಾಕಿದ್ದು. ಯಾವಾಗ 2017 ಅಥವಾ 18 ಇದೊಂದು ಕೃಷಿ ಮೇಳ ಆಗಿತ್ತು. ಧರ್ಮಸ್ಥಳ ಕಡೆಯಿಂದ ಮಾಡ್ತಾರೆ ದೊಡ್ಡ ಕೃಷಿ ಮೇಳ. ಈ ಫೀಲ್ಡ್ ಮತ್ತು ಆ ಫೀಲ್ಡ್, ಅದು ಸ್ಕೂಲ್ ಫೀಲ್ಡ್ ಒಂದು, ಆಯ್ತಾ? ಫೀಲ್ಡ್ ಅಂತ ಬೇಜಾನ್ ಏನೋ ಹೆವಿ ಫಂಕ್ಷನ್ಸ್ಗಳು ವರ್ಷದಲ್ಲಿ ಒಂದು 5-3 ಗ್ರ್ಯಾಂಡ್ ಫಂಕ್ಷನ್ಸ್ಗಳು ಆಗ್ತಾ ಇರ್ತೀವಿ. ಕ್ರಿಕೆಟ್ ಟೂರ್ನಮೆಂಟ್ಸು, ನಮ್ಮ ಊರಿನ ಟೂರ್ನಮೆಂಟ್ ಇರ್ತಾರೆ. ಆಮೇಲೆ ಸ್ಕೂಲ್ಗಳಲ್ಲಿ ಸ್ಪೋರ್ಟ್ಸ್ ಆಡ್ಬೋದು, ಅವೆಲ್ಲ ಇಲ್ಲಿ ಮಾಡ್ತಾರೆ. ಪಕ್ಕ ಇಲ್ಲೇ ಡೌಟ್ ಇಲ್ಲ. ಆಮೇಲೆ ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ಡ್ಯಾನ್ಸು, ಅದೇ ಇಂಡಿಪೆಂಡೆನ್ಸ್ ಡೇ ದಿನ ಇಲ್ಲೆಲ್ಲ ಕುತ್ಕೊಳಕ್ಕೂ ಜಾಗ ಇರಲ್ಲ, ಅಷ್ಟು ಜನ ತುಂಬಿಕೊಂಡಿರ್ತಾರೆ. ಸೊ ಇವತ್ತು ಪೀಸ್ಫುಲ್ ಆಗೈತೆ ಫೀಲ್ಡು. ಒಳ್ಳೆ ನೆರಳು, ಗಿಡಗಳೆಲ್ಲ ಇದಾವೆ. ವಾಕಿಂಗ್ ಮಾಡೋಕ್ಕೆ ಈಗಲ್ಲ, ಒಂದು 6 ಗಂಟೆ ಮೇಲೆ ನೋಡಬೇಕು. ಸಖತ್ ಜನಗಳು ಇರ್ತಾರೆ, ಆಯ್ತಾ? ಆಮೇಲೆ ಬೆಳಗ್ಗೆ 4:30-5 ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತಾರೆ ಜನಗಳು. ಇಲ್ಲಿ ವಾಕ್ ಮಾಡಿ, ಅಲ್ಲಿ ಜಿಮ್ ಮಾಡಿದ್ರೆ ಮಾಡಿ. ಕರೋನಾ ಅಂತ ಒಂಚೂರು ಕಮ್ಮಿ ಆಗಿದೆ, ಆದ್ರೂ ಏನು ಅಷ್ಟು ಕಮ್ಮಿ ಆಗಿಲ್ಲ, ಆಯ್ತಾ? ಏನೇ ಛಲ ಬಿಟ್ಟು ಬರ್ತಾವ್ರೆ ಎಕ್ಸಸೈಸು ಅವೆಲ್ಲ ಮಾಡೋಕ್ಕೆ. ಇದೆ ಬೆಸ್ಟ್ ಫೀಲ್ಡು ನಮ್ಮೂರಲ್ಲಿ. ಇದೇ ಒಂದು ಬೆಸ್ಟ್ ಫೀಲ್ಡು. ಎಲ್ಲ ಜಾಸ್ತಿ ಜನ ಇಲ್ಲಿಗೆ ಬರೋದು. ಈ ಥರ ದೊಡ್ಡ ಫೀಲ್ಡು ಇನ್ನೊಂದು ಇಲ್ಲ ಅನಿಸುತ್ತೆ, ಇಲ್ಲವೇ ಇಲ್ಲ, ಇಷ್ಟೇ ದೊಡ್ಡದು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಸ್ಕೂಲ್ ಫೀಲ್ಡ್ ಇದೆ. ಸುತ್ತಮುತ್ತ ಊರಿಗೆಲ್ಲ ಇದೆ ದೊಡ್ಡದು. ಇಲ್ಲೇ ಏನೇ ಒಂದು ದೊಡ್ಡ ಫಂಕ್ಷನ್ ಆದರೂ ಇಲ್ಲೇ ಆಗುತ್ತೆ.
ಸೊ ನೀವು ಅದಕ್ಕೆಲ್ಲ ಬೇಡ ಡ್ರಾಮಾ ಜೂನಿಯರ್ಸ್ ಅನ್ಕೊಂಡಾಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ದೊಡ್ಡದಿರ್ಬೋದು ಇದು ಅಂತ. ಡ್ರಾಮಾ ಜೂನಿಯರ್ಸ್ ನೀವು ಟಿ ವಿಲಿ ಬಂದಾಗಲೂ ನೀವು ನೋಡಿರ್ಬೋದು, ಕಲ್ಪತರುನಾಡು ಅಂತೆಲ್ಲ ತೋರಿಸಿರೋದು ಇಲ್ಲೇ. ಇಲ್ಲಂತೂ ಹೆವಿ. ನನಗೆ 3 ಪಾಸ್ ಮಾಡಿದ್ರು ಆಯ್ತು ಅವಾಗ, ಒಂದು ಸಿಲ್ವರು, ಗೋಲ್ಡು, ಡೈಮಂಡ್ ಅಂತ. ನನಗೆ ಒಂದು ಸಿಲ್ವರ್ಗಳು ಸಿಕ್ಕಿತ್ತು, ಅದನ್ನ ಇಲ್ಲೇ ಕೊಟ್ಟಿದ್ರು. ಸಿಲ್ವರ್ ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಐತಲ್ಲ ಈ ಲಾಸ್ಟ್ ಪ್ಲೇಸು, ಇಲ್ಲಿಗೆ ಹಾಕಿದರೆ ಅಲ್ಲಿ ಸ್ಟೇಜ್ ಇತ್ತು ಆಯಿತಾ. ಸೊ ನಾವೇನು ಮಾಡಿವು, ನಮಗೆ ಯಾರೋ ಸ್ವಲ್ಪ ಗೋಲ್ಡು ಅವೆಲ್ಲ ಸಿಕ್ತು ನಮಗೆ ಆಯಿತಾ, ಯಾರೋ ಕೊಟ್ಟಿದ್ರು. ಸೊ ಸಿಲ್ವರ ನನ್ನ ಹತ್ರ ಇದ್ದಿದ್ದನ್ನ ಸ್ವಲ್ಪ ಜನಕ್ಕೆ ನಾನೇ ಇವನಿಗೂ ಒಂದು ಕೊಟ್ಟೆ. ಇವ್ರು ಸಿಲ್ವರಲ್ಲಿದ್ದರು, ನಾನು ಆಮೇಲೆ ಗೋಲ್ಡಿಗೆ ಹೋದೆ. ಗೋಲ್ಡಲ್ಲೇ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಡೈಮಂಡ್ ಇತ್ತಲ್ಲ ಅದೊಂಥರ ಪ್ರೊಫೆಷ್ನಲ್ಸ್, ಅಂದರೆ ಹೆಡ್ ಇರ್ತಾರೆ ಅವರಿಗೆ ಅದನ್ನ ಕೊಟ್ಟಿದ್ದು. ಅಲ್ಲಿ ಸೀರಿಯಲ್ಸ್ ತಂಡವರು ತುಂಬ ಜನ ಕುತ್ಕೊಂಡಿದ್ರು. ಸೊ ಅವು ಹಂಗೆ ಮಾಡಿ ಅದು 3 ಗಂಟೆ ರಾತ್ರಿ ಅಷ್ಟರವರೆಗೂ ಆಯಿತು. ನಾವು 1 ಗಂಟೆ ತನಕ ನೋಡಿ ಬಂದಿದ್ದು. ನೀವು ನೋಡಿರ್ಬೋದು, ಬಂದಿತ್ತಲ್ಲ ಆಗ ಜಿ ಕನ್ನಡದಲ್ಲಿ, ನೋಡಿರ್ತೀರಾ, ತುಂಬ ಫೇಮಸ್ ಆಗಿತ್ತು ಅವಾಗ. ಸೀಸನ್ 3 ಇರಬೇಕು. ಸೀಸನ್ ಡ್ರಾಮಾ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ಇಲ್ಲೇ ಮಜಾ ಇತ್ತು. ಗಣ್ಯ ಫಂಕ್ಷನ್ಸ್ಗಳೆಲ್ಲ ಚೆನ್ನಾಗಿ ಇಲ್ಲೇ ಕ್ಯಾರವನ್ಸ್ ಎಲ್ಲ ನಿಂತಿದ್ವು. ಕ್ಯಾರವನ್ಸ್ ಎಲ್ಲ ಇಲ್ಲೇ ಎಲ್ಲ ದೊಡ್ಡಾಗಿ ಸುಮಾರು ಒಂದು ವಾರದಿಂದನೂ ಸ್ಟೇಜ್ ಆಗ್ತಿದ್ರು. ಎಷ್ಟು ಹೆವಿ ಸ್ಟೇಜ್. ಸೊ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡೋರು ಅದ್ರ ಮೇಲೆ. ತುಂಬ ಚೆನ್ನಾಗಿ ಟಿವಿ ಶೋ ಅಲ್ಲಿ ಬಂತು, ಇಲ್ಲೆಲ್ಲ ತೋರಿಸಿದ್ರು, ಈ ಕಡೆ ಎಲ್ಲ ಕವರ್ ಮಾಡಿದ್ರು ನೀಟಾಗಿ. ಚೆನ್ನಾಗಿದೆ. ನೀವು ಏನಾದರೂ ನಮ್ಮೂರಲ್ಲಿ ಇದ್ದು, ನಮ್ಮೂರು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ನಾನು ಹೇಳ್ತೀನಿ, ಓಕೆನಾ. ಅದೇನು ಒಂದು ಎಕ್ಸಸೈಸ್ ಮಾಡೋಕ್ಕೆ, ಒಂದು ಫ್ರೀಯಾಗಿ ಒಂದು ಪೀಸ್ ಮೈಂಡ್ ಬೇಕು ಅಂದರೆ ಗೊತ್ತಿರುತ್ತೆ ಅನ್ಕೊಂತೀನಿ. ನಮ್ಮ ಊರಲ್ಲಿ ಇದ್ದೀವಿ, ಫೀಲ್ಡಿಗೆ ಗೊತ್ತಿಲ್ಲ ಅಂದರೆ ತುಂಬ ಫೇಮಸ್ಸು. ನೀವೇನಾದ್ರು ಈಗ ರೀಸೆಂಟಾಗಿ ಬಂದಿದ್ರೆ ಕೇಳ್ಬೋದು, ಗೊತ್ತಿರುತ್ತೆ ಆಲ್ಮೋಸ್ಟ್. ಅದನ್ನೇ ಕಮೆಂಟ್ ಮಾಡಬೇಡಿ ಗೊತ್ತಿದ್ನು ನೀವು ಗೊತ್ತಿಲ್ಲ ಅಂತ ಹೇಳ್ತಿದ್ದೀವಿ ಅಂತ. ಸೊ ಗೊತ್ತಿರುತ್ತೆ ಅನ್ಕೊತೀನಿ. ನೋಡೋಣ, ತುಂಬ ಜನ ಬೇರೆ ಕಡೆಯಿಂದ ಬಂದಿರ್ತಾರೆ, ಸೊ ಅವ್ರಿಗೆ ಗೊತ್ತಿರಲ್ಲ. ಸೊ ಈಗ ತಿಳಿಸ್ಕೊಡ್ತೀವಿ ಅಷ್ಟೇ. ನೋಡಿ ಎಲ್ಲ ಕ್ರಿಕೆಟ್ ಆಡ್ತಿರೋದು ತುಂಬ. ಸೊ ಇದು ಹೆಂಗಿತ್ತು ಲಾಗ್ ಅಂತೀನಿ. ಲಾಗಲ್ಲ, ಸುಮ್ಮನೆ ಏನೋ ನಾವು ಆಚೆ ಬಂದಿದ್ದು. ಸೊ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ, ಲೈಕ್ ಮಾಡಿರಿ, ಶೇರ್ ಮಾಡಿ. ಇನ್ನೂ ಇದೇ ಥರ ನಮ್ಮೂರಿಂದು ಕೆಲವೊಂದು ಇಂಟ್ರೆಸ್ಟಿಂಗ್ ಜಾಗಗಳನ್ನ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಇದೆ ಯೋಯರುದ್ರ ಅಫಿಷಿಯಲ್ ಅಂತ, ಅಲ್ಲೂ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.